45ನೇ ಇಸ್ವಿಯಿಂದ ಅದು ಮೂಲ ದಾಖಲಾತಿ ಐತೆ ನಮ್ಮ ಹತ್ರ. ಆ ಮೂಲ ದಾಖಲಾತಿ ಎಲ್ಲ ನಿಂತ್ಕೊಂಡು ರೆಡಿ ಮಾಡ್ಬಿಟ್ಟು ಇವಾಗ ನಮ್ಮ ದಾಖಲಾತಿ ಕಮ್ಮಿ ಐತೆ. ತಾಲೂಕು ಆಫೀಸ್ಗೆ ಹೋದ್ರೆ ಈಗ ಇದು ಸರ್ವೇಲಿ ರಿಜಿಸ್ಟರ್ ಆಗಿಲ್ಲ ಕಮಿಷನರು ಸುರೇಂದ್ರ ಕರೆದು ಹೇಳ್ತಾರೆ ಅದೇನೈತಿ ಇವ್ರದ್ದು ಮಾಡಿ ಕಳಿಸಿ ಅಂತ ಹೇಳ್ತಾರೆ. ಇವಾಗ 4-5 ದಿವಸದಲ್ಲಿ PDO ಮೇಡಮ್ ಅವ್ರು ಬಂದಿದ್ರು. PDO ಮೇಡಮ್ ಅವ್ರು ಬಂದು ಅವ್ರು ಕರೆದಿದ್ದೇನೆ. ಅವ್ರದ್ದು ಏನೈತೆ ಯಾವ ಊರಲ್ಲಿ ಸರ್ ಪ್ರಾಬ್ಲಮ್ ಆಗಿರೋದು? ಹುಣಸೂರಲ್ಲಿ ಎಲ್ಲಿ ಸರ್? ನಗರಸಭೆ. ನಿಮ್ಮ ನಗರಸಭೆ ನಗರಸಭೆಯಲ್ಲಿ. ನಿಮ್ಮ ಜಾಗ ಎಲ್ಲಿರೋದು? ಇದು ಗಣೇಶ್ ಗುಡಿ ಬೀದಿ. ನಾವು ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ನಾವು ನಮ್ಮ ಅಣ್ಣ ಅಲ್ದು ಸಾಕಾಗಿ ಅವನು ಬೇಸತ್ತು ಹೋಗ್ಬಿಟ್ಟು. ನಿಮ್ಮ ಹೆಸರು? ನಮ್ಮ ಹೆಸರು ಲತಾ ಅಂತ. ನೀವು ಎಷ್ಟು ವರ್ಷದಿಂದ ಸುತ್ತದ? ನಾವು 2 ವರ್ಷದಿಂದ ಸುತ್ತಾ ಇದ್ದೀವಿ. ಸುತ್ತು ಅಲ್ದು ಆಗ್ಲಿಲ್ಲ ಅಂತ ಮಧ್ಯದವ್ರು ನಿಂತ್ಕೊಂಡು ಮಾಡಿಸ್ಕೊಡ್ತೀನಿ ಅಂತ ಚೆಲುವರಾಜ್ ಅವರು ನಮ್ಮ ಹತ್ರ 35,000 ರೂಪಾಯಿ ಇಸ್ಕೊಂಡವ್ರೆ. ಈಗ ಯಾರು ಚೆಲುವರಾಜ್ ಅಂದ್ರೆ ಯಾರು? ಅವರು ಇಲ್ಲೆಲ್ಲ ಓಡಾಡ್ತಾರೆ. ನಾವು ರೈತರ ಸಂಘದವರು ನಾವು ನಿಮ್ಗೆ ನ್ಯಾಯ ಕೊಡಿಸ್ಕೊಡ್ತೀನಿ ಅಂತ ಅವರು ಒಂದಷ್ಟು ಬಂದು ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಇದೆಲ್ಲ ದಾಖಲಾತಿ ಒದಗಿಸ್ಬಿಟ್ಟು ನಮಗೆ ಮಾಡ್ಕೊಡ್ತೀನಿ ಅಂತ ಎಲ್ಲ ರೆಡಿ ಮಾಡಿದ್ದಾರೆ. ಮೇಡಮ್ ಇದು ಚೆಲುವರಾಜ್ ಅಂದ್ರಲ್ಲ, ಯಾರು ಏನಾಗಿದ್ದಾರೆ ಇಲ್ಲಿ? ಅವರು ಮಧ್ಯವರ್ತಿನ ಊರುಗಳಿಗೆ ಕಮಿಷನ್ ತಿನ್ಸಕ್ಕೆ ಅವ್ರು ಇರೋದು. ನಮ್ಮ ಹತ್ರ ಬಡವ್ರ ಹತ್ರ ಇಸ್ಕೊಂಡು ಮಾಡಿ ತಿನ್ಸ್ಬಿಟ್ಟು ಇವತ್ತು ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಅವರ ಜೊತೆಗೆ ಮಾತಾಡವ್ರೆ. ಚೆಲುವರಾಜು ಮಾತಾಡಿಸಿ ಆಯ್ತು ಅವ್ರ ಕೈಲಿ ಫೈಲ್ ಕೊಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ಇಸ್ಕೊಂಡವ್ರೆ ಸರ್. ನಮ್ಮ ಹತ್ರ ಬಡವ್ರ ಹತ್ರ ದುಡ್ಡು ಇಸ್ಕೊಂಡ್ವೆ ಇವಾಗ ಮಾಡ್ಕೊಡ್ತಾ ಇಲ್ಲ ಅಂತ ನಮ್ಗೆ ಮಾಡಿದ್ದಾರೆ. ಅವ್ನು ಮಾಡ್ಕೊಡ್ಬೇಡ ಅಂತ ತಡಂಗ್ ಮಾಡ್ತಾರೆ ಅಂತ ನಮ್ಗೆ. ರಮೇಶ ಅವ್ರು ಬಂದು ತಡಂಗ್ ಮಾಡ್ತಾರೆ ಅಂದ್ರೆ ಅವ್ರಿಗೇನ್ ಸರ್? ನಮ್ ಜಾಗ ನಾವು ಓಡಾಡ್ತಿದೀವಿ, ನಾವು ಮಾಡ್ತಾ ಇದೀವಿ. ಅವ್ರಿಗೇನು ಜ್ಞಾನ ಬೇಡವಾ? ಅಲ್ಲಿ ನಮ್ ಜಾಗಕ್ಕೆ ಬಂದು ತೊಂದ್ರೆ ಕೊಡ್ತಾರ. ಹಿಂಬರ್ಗ ಕೊಟ್ಟಿಲ್ಲ ಮೇಡಮ್ ನಿಮ್ಗೆ? ಇದಕ್ಕೆ ಸಾಕ್ಷಿಯಾಗಿ ಇಲ್ಲೇ ಇದೆ ನೋಡಿ, 2 ಲಾಯರ್ ನೋಟಿಸ್ ಕಳಿಸಿದೀನಿ. ನಾವ್ ಎಲ್ಲಿ ಎಷ್ಟು ಅಂತ ಇರ್ಬೇಕಾ ಸಾಯ್ಬೇಕು ಆ ತರ ಪರಿಸ್ಥಿತಿ ಮಾಡ್ತವ್ರೆ. ನಿನ್ನೆ ಎಲ್ಲ ಅವನ್ ಜಾಗದವನು ಬಂದು ಜಗಳ ಮಾಡವನೆ. ಅವ್ನು ಯಾವಾಗ ನೋಡ್ತಾನೆ ಅಂದ್ರೆ ಯಾವಾಗ ಗೌರ್ಮೆಂಟ್ ರಜಾ ಇರ್ತದೆ ಎಲ್ಲಾರ ಕೋರ್ಟ್ ಕೇಸ್ ಹಾಕ್ಬಿಡ್ತಾರ ನಮ್ಗೆ ಅಂದ್ಬಿಟ್ಟು ಆ ಟೈಮಲ್ಲಿ ನಮ್ಗೆ ಜಗಳ ತೆಗಿಸ್ತಾನೆ. ಅವ್ರು ನಮ್ಗೆ ಅವ್ರು ಗೊತ್ತು, MLA ಗೊತ್ತು, ಇವ್ರು ಗೊತ್ತು ಅಂತ ಫೋನ್ ಮಾಡಿಸಿ ನಮ್ಮ ಕೆಲಸಗಳೆಲ್ಲ ಇಷ್ಟು ರೆಡಿ ಮಾಡಿಸ್ಬಿಟ್ಟು ಎಲ್ಲ ದಾಖಲಾತಿ ಇಲ್ಲೇ ಮಾಡ್ತಾರೆ ಸರ್. ಅದು 1 ವರ್ಷದಿಂದ ನಾನು ತಿರ್ಗ್ತಿರೋದು. 1 ವರ್ಷದಿಂದ ಬರೀ ನಮೂನೆ ತಿರುಗಿ ಮಾಡ್ಸೋಕ್ಕೋಸ್ಕರ. ಆವಾಗಲಿಂದಾನು 1 ವರ್ಷದಿಂದ ತಿರ್ಗ್ತಿದ್ರು ಕೂಡ ಇಡೀ ಚಕ್ರಿ ಎಲ್ಲ ಸೋದೋಯ್ತು. ಏನು ಹೇಳ್ತಾ ಇದ್ದಾರೆ ಇವರು? 1 ವರ್ಷ ಅದೇ ಹೇಳ್ತಿರೋದು, ನಾಳೆ ಬನ್ನಿ, ಇವಾಗ ಬನ್ನಿ, ನಾಳೆ ಬನ್ನಿ, ಇವ್ರು ಬರ್ತಾರೆ, ಅವ್ರು ಬರ್ತಾರೆ, ನಾಳೆ ಬನ್ನಿ ಅಂತ ಹೇಳ್ತಿರೋದು. ಸುರೇಂದ್ರ ಅವ್ರಿಗೂ ನಾನು ತಿಳಿಸಿದೆ.